ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಕೊರಿಯರ್ ಬಂದಿತ್ತು. ಅದೇ ನಾನು ಈ ಈ ಚಳಿಗಾಲ ಶುರುವಾಗಿದೆ ಅಲ್ವಾ, ಆ ಟೈಮಲ್ಲಿ ಯಾವುದೆಲ್ಲ ಬೀಜ ಹಾಕ್ಬೋದು ಅಂತ ನೋಡಿ ಬೀಜಗಳನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ನಾನು ಫ್ಲಿಪ್ಕಾರ್ಟಲ್ಲಿ. ಈಗ ಇದು ಬಂದಿದೆ. ಇದರಲ್ಲಿ ಟೋಟಲ್ ಆಗಿ 100 ಬೀಜಗಳಿವೆ. ಅಂದರೆ ವೆಜಿಟೇಬಲ್ಸು, ಫ್ಲವರು, ಫ್ರೂಟು ಹಾಗೂ ಹರ್ಬಲ್ಸ್ ಎಲ್ಲ ಸೇರಿ ಒಟ್ಟು 100 ಬೀಜಗಳಿವೆ. ನೋಡುವ ಹೇಗೆ ಬರುತ್ತೆ ಅಂತ. ಈ ಹೊಸತಿ ನಾನು ಚಳಿಗಾಲದಲ್ಲಿ ಬೆಂಡೆಕಾಯಿ ಗಿಡ ಹಾಗೆ ಡೇರೆ ಹೂವಿನ ಗಿಡ ಎಲ್ಲ ಹಾಕಿದ್ದೆ. ಅದನ್ನ ಆನ್ಲೈನಲ್ಲಿ ತರಿಸಲಿಲ್ಲ, ಅದನ್ನು ಡೈರೆಕ್ಟಾಗಿ ಚಂದಾವತ್ ಪೆಸ್ಟ್ ಬಂದಾಗ ಅಲ್ಲಿಂದ ತರಿಸಿದ್ದೆ ನಾನು. ಆವಾಗ ಸುಮಾರಾಗಿ ಬಂತು. ಪಾಲಕ್ ಸೊಪ್ಪು, ಬೆಂಡೆಕಾಯಿ ಹಾಗೆ ಡೇರೆ ಹೂವಿನ ಗಿಡ ಅದೆಲ್ಲ ತುಂಬಾ ಬಿಟ್ಟಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಮೂಲಂಗಿ ಕೂಡ ಹೊಸತಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ ಅಲ್ವಾ, ಹಾಗಾಗಿ ಎಲ್ರಿಗೂ ಕೆಲವೊಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಅನಿಸುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ನನ್ನ ಒಂದು ಪುಟ್ಟ ಕೈ ತೋಟದಲ್ಲಿ ನಾನು ಅದರಲ್ಲಿ ಡೇರೆ ಹೂವಿನ ಗಿಡ ಹಾಗೆ ಬೆಂಡೆಕಾಯಿ ಗಿಡ ಅದೆಲ್ಲ ಹಾಕಿದ್ದೀನಿ. ಅಂದರೆ ಅದು ತಂದಾಗಲೇ ಅದು ಹಾಕಿರೋದು ನಾನು. ಹಾಗಾಗಿ ಈ ಸತಿ ನೋಡುವ ಅಂತ ತರಿಸ್ದೆ ನಾನು. ನೋಡಿ, ಈ ಥರದ್ದೆಲ್ಲ ಬೀಜಗಳಿವೆ. ಇದರಲ್ಲಿ ಯಾವುದಂತ ನೋಡಬೇಕು. ಇದಕ್ಕೆಲ್ಲ ಹೆಸರುಗಳಿವೆ, ಹಾಗೆ ಫೋಟೋ ಇಲ್ಲ ಅದರಲ್ಲಿ. ಅಂದರೆ ಕೆಲವೊಂದಕ್ಕೆ ಫೋಟೋ ಬಂದಿದೆ ನೋಡಿ. ಹೂವಿನ ಗಿಡ ಹಾಗೆ ತರಕಾರಿಗಳು, ಫ್ರೂಟಿನ ಗಿಡ ಅದಕ್ಕೆಲ್ಲ ಹೆಸರುಂಟು, ಹಾಗೆ ವಿತ್ ಫೋಟೋ ಇದೆ. ಕೆಲವೊಂದಕ್ಕೆಲ್ಲ ಫೋಟೋಸ್ಗಳಿವೆ, ಹಾಗೆ ಕೆಲವೊಂದಕ್ಕೆ ಫೋಟೋಸ್ಗಳಿಲ್ಲ. ಈಗ ಹಾಕಿದಾಗ ನಿಮ್ಮೆಲ್ಲರಿಗೂ ವಿಡಿಯೋ ತೋರಿಸುವಂಥ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್,